LIC IPO ಆರಂಭ ಆಗಿದೆ. ಇದು ಭಾರತದ ಅತಿ ದೊಡ್ಡ IPO. ಮೊದಲಿಗೆ ಟಾರ್ಗೆಟ್ ಇದ್ದಿದ್ದು 60,000 ಕೋಟಿಯನ್ನ ಕಲೆಕ್ಟ್ ಮಾಡಬೇಕು ಅಂತ. ಆದ್ರೆ ಈಗ 21,000 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಯೂ ಆಗಿದೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಅವಕಾಶಗಳು ತೆರೆದಿವೆ. ಮೇ 9ನೇ ತಾರೀಕಿನವರೆಗೆ ನೀವು IPOಗೆ ಬಿಡ್ ಮಾಡೋದಕ್ಕೆ ಅವಕಾಶ ಇದೆ. ಈ ಸಂದರ್ಭ ನಾವು LIC IPOನ ಅನಾಲಿಸಿಸ್ ಮಾಡೋ ವಿಚಾರ, ಅದರ ಪಾಸಿಟಿವ್ಸು, ನೆಗೆಟಿವ್ಸು, ಎಷ್ಟು ಪ್ರೈಸ್ ಬ್ಯಾಂಡ್ ಇದೆ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೊದಲಿಗೆ LICಯ ಹಿಸ್ಟ್ರಿಯನ್ನು ಗಮನಿಸಿದ್ರೆ 1956ರಲ್ಲಿ 245 ಇನ್ಶೂರೆನ್ಸ್ ಕಂಪನಿಗಳನ್ನು ಮರ್ಜ್ ಮಾಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನ ನ್ಯಾಷನಲೈಸ್ ಮಾಡಲಾಯಿತು. ಅಂದ್ರೆ ಮುಂಚೆ ಬೇರೆ ಬೇರೆ ಕಂಪನಿಗಳು ಏನು ಸರ್ವಿಸ್ ಅನ್ನ ಕೊಡ್ತಾ ಇದ್ವು ಅದನ್ನ ಸರ್ಕಾರ ಸುಪರ್ದಿಗೆ ತೆಗೆದುಕೊಂಡು ಅದು ತುಂಬಾ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. LIC ಎಷ್ಟು ದೊಡ್ಡ ಕಂಪನಿ ಅಥವಾ ಎಷ್ಟು ಹಣವನ್ನು ಮ್ಯಾನೇಜ್ ಮಾಡ್ತಿದೆ ಅಂತ ನೀವು ಕೇಳಿದ್ರೆ, ಈಗಾಗಲೇ ನಮ್ಮ ಇಂಡಿಯನ್ ಮ್ಯೂಚುವಲ್ ಫಂಡ್ ನ ಮಾರ್ಕೆಟ್ ಎಷ್ಟು ಅಮೌಂಟ್ ಇದೆಯೋ ಆಲ್ಮೋಸ್ಟ್ ಅದರ ಡಬಲ್ ಅಂದ್ರೆ 1.8 ಟೈಮ್ಸ್ ನಷ್ಟು ಹಣವನ್ನ LICಯಲ್ಲಿ ಜನ ಹೂಡಿಕೆ ಮಾಡಿದ್ದಾರೆ. ಬೇರೆ ಬೇರೆ ಪಾಲಿಸಿಗಳಲ್ಲಿ, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. 39 ಟ್ರಿಲಿಯನ್ ರೂಪಾಯಿಯಷ್ಟು ಮೌಲ್ಯವನ್ನ LIC ಈಗ ನೋಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, LIC ಇಡೀ ವಿಶ್ವದ 5ನೇ ಅತಿ ದೊಡ್ಡ ಇನ್ಶೂರೆನ್ಸ್ ಪ್ರೊವೈಡರ್. ಈ ಎಲ್ಲ ಕಾರಣಗಳಿಗಾಗಿ LIC IPOಗೆ ಜನ ವೇಟ್ ಮಾಡ್ತಾ ಇದ್ರು. ಎಂಥ ದೊಡ್ಡ ಕಂಪನಿ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಮ್ಯಾನೇಜ್ ಮಾಡ್ತಾ ಇದೆ, ಇಂಥ ಕಂಪನಿಗಳಲ್ಲಿ ನಾನು ಶೇರ್ ಹೋಲ್ಡರ್ ಆದ್ರೆ ಡೆಫಿನೆಟ್ಲಿ ನನಗೆ ಲಾಭ ಬರುತ್ತಲ್ವಾ, ಕಂಪನಿನೂ ಲಾಭ ಮಾಡ್ತಾನೆ ಮುಂದೆ ಸಾಗ್ತಾ ಇದೆ, ಸೊ ನನಗೇನು ರಿಸ್ಕೇ ಇಲ್ಲ, ಐ ಆಮ್ ರೆಡಿ ಅನ್ನೋ ತರದ ಮೈಂಡ್ ಸೆಟ್ ನಲ್ಲೇ ಜನ ಇದ್ರು. ಆದ್ರೆ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕಾಗಿ IPO ಸ್ವಲ್ಪ ಲೇಟ್ ಆಗಿ ಜನರಿಗೆ ಈಗ ಅವೈಲಬಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಮಿಕ್ಕ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಇದರ ಪಾಸಿಟಿವ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಇನ್ಶೂರೆನ್ಸ್ಗೆ LIC ಅನ್ನೋದು ಒಂದು ಸಿನನಿಮ್ ಆಗಿ ಮಾರ್ಪಾಡಾಗ್ಬಿಟ್ಟಿತ್ತು. ಎಷ್ಟೋ ಜನ ನೀನು ಇನ್ಶೂರೆನ್ಸ್ ಮಾಡಿಸಿದ್ಯಾ ಅಂತ ಕೇಳ್ತಿರ್ಲಿಲ್ಲ, LIC ಮಾಡಿಸಿದ್ಯಾ ಅಂತ ಕೇಳ್ತಿದ್ರು. ಅಷ್ಟರ ಮಟ್ಟಿಗೆ ಜನ ಇದನ್ನ ಅಪ್ಪಿಕೊಂಡು ಬಿಟ್ಟಿದ್ರು. ಸೊ ಈ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದೇ ಇದರ ಮೇಜರ್ ಪಾಸಿಟಿವ್ ಅಂತ ಹೇಳ್ಬಹುದು. ಅದರ ಜೊತೆಗೆ LIC ಇಂದ ಏನನ್ನು ನೀವು ಏನೋ ಮೋಸ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಸಮಸ್ಯೆ ಆಗ್ಬಿಡುತ್ತೆ, ಬಿಸ್ನೆಸ್ ರಿಲೇಟೆಡ್ ಅಲ್ಲಿ, ಕಾರ್ಪೊರೇಟ್ ಗವರ್ನೆನ್ಸ್ ನಲ್ಲಿ ಏನೋ ಸಮಸ್ಯೆ ಆಗ್ಬಿಡುತ್ತೆ, ಈ ತರ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ CAG ಇದೆ, ಗವರ್ಮೆಂಟ್ ಓನ್ಡ್ ಈ ಕಂಪನಿ ಅನ್ನೋದು ಬಹುದೊಡ್ಡ ಏನೋ ಒಂದು ಪಾಸಿಟಿವ್ಸ್ ಅಂತ ನಾವು ಪರಿಗಣಿಸಬಹುದು. ಇಂಟರ್ನಲ್ ಆಡಿಟ್ ಆಗುತ್ತೆ, ಯಾವುದೇ ತರದ ಡ್ಯೂಪಿಂಗ್ ಆಗೋದಕ್ಕೆ ಅವಕಾಶ ಇಲ್ಲ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವುದು, ಸರ್ಕಾರ ತನ್ನ ಚಿಂತನೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಂಡರೆ ಅಥವಾ ಇನ್ಯಾವುದೋ ಒಂದು ರಾಡಿಕಲ್ ಚೇಂಜ್ ಅನ್ನು ತರಬೇಕು ಅಂತ ಅಂದುಕೊಂಡರೆ, ಈಗಿನ ಎಮರ್ಜಿಂಗ್ ಮಾರ್ಕೆಟ್ನ ಕಾಂಪಿಟೇಷನ್, ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ಆಮೇಲೆ ಡಿಸ್ಕಸ್ ಮಾಡೋಣ, ಆ ಕಾಂಪಿಟೇಷನ್ಗೆ ತಯಾರಿ ಆಗದೆ ಹೀಗೆ ಇದ್ದರೆ ಆ ವಿಚಾರನೇ ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿ ನಿಮ್ಮ ಮುಂದೆ ನಿಲ್ಲಬಹುದು. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಪಾಸಿಟಿವ್ಸ್ ಅಂತ ನೋಡಿಕೊಂಡ್ರೆ LIC ಮನೆ ಮಾತು, ಮಿಲಿಯನ್ಸ್ ಗಟ್ಟಲೆ ಪಾಲಿಸಿಯನ್ನ ಈಗಾಗಲೇ ಜನರಿಗೆ ತಲುಪಿಸಲಾಗಿದೆ. ಇದು ಎಷ್ಟು ದೊಡ್ಡ ಏಜೆಂಟ್ಗಳ ಆರ್ಮಿಯನ್ನ ಹೊಂದಿದೆ ಅಂತಂದ್ರೆ, ಒಟ್ಟು 13 ಲಕ್ಷ LIC ಏಜೆಂಟ್ಗಳಿದ್ದಾರೆ 2021ರಂತೆ ನಾವು ನೋಡಿಕೊಂಡ್ರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ನಂಬರ್ ಆಫ್ ಏಜೆಂಟ್ಗಳ ವಿಚಾರದಲ್ಲಿ ಬಹುದೊಡ್ಡ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಡೀ ದೇಶದಲ್ಲಿರುವ ಇನ್ಶೂರೆನ್ಸ್ ಏಜೆಂಟ್ಗಳಲ್ಲಿ 55% LICಯ ಏಜೆಂಟ್ಗಳೇ ಇದ್ದಾರೆ. ಇದು ಒಂದು ವೇಳೆ ಮೊದಲನೇ ಸ್ಥಾನದಲ್ಲಿರುವ ಕಂಪನಿ ಆಗಿರೋ ಕಾರಣಕ್ಕಾಗಿ ಇದರ ಹತ್ತಿರದಲ್ಲಿರುವ ಇನ್ನೊಂದು ಕಂಪನಿ ಯಾವುದು, ಅವರ ಬಳಿ ಎಷ್ಟು ಏಜೆಂಟ್ಗಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡಾಗ ನಿಮಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ICICI ಪ್ರುಡೆನ್ಷಿಯಲ್ ಲೈಫ್ ಈ ಕಂಪನಿಯ ಬಳಿ, ಅಂದ್ರೆ ಈ ಕಂಪನಿ 2ನೇ ಸ್ಥಾನದಲ್ಲಿದೆ LIC ಬಿಟ್ರೆ, 196,785 ಏಜೆಂಟ್ಗಳಿದ್ದಾರೆ. ಅಂದ್ರೆ 8.5%, 55% LIC ಹೊಂದಿರುವಂತಹ ಏಜೆಂಟ್ಗಳ ಸಂಖ್ಯೆ. ದ ನೆಕ್ಸ್ಟ್ ಪೊಸಿಷನ್ನು 8.5% ಏಜೆಂಟ್ಗಳನ್ನು ಹೊಂದಿರುವಂತಹ ಇನ್ನೊಂದು ಕಂಪನಿ. ಅಂದ್ರೆ ಎಷ್ಟು ದೊಡ್ಡ ಗ್ಯಾಪ್ ಅನ್ನೋದನ್ನ ನೀವು ನೋಡಬಹುದು. ಎಷ್ಟು ದೊಡ್ಡ ಸೇಲ್ಸ್ ಆರ್ಮಿಯನ್ನ ಅಥವಾ ಏಜೆಂಟ್ಗಳ ಆರ್ಮಿಯನ್ನ ಈ ಕಂಪನಿ ಹೊಂದಿದೆ. ಇದು ಸಹ ಒಂದು ದೊಡ್ಡ ಪಾಸಿಟಿವ್ ಆಗಿ ನಿಲ್ಲುತ್ತೆ. ಅಗೈನ್ ಇದಕ್ಕೆ ಲಿಂಕ್ಡ್ ಆಗಿ ಇನ್ನೊಂದು ಚಾಲೆಂಜ್ ಇದೆ, ಅದರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಸೊ ಇದು ಪಾಸಿಟಿವ್ಸ್ ಅಂತ ನೋಡಿದಾಗ, ಈಗ ಚಾಲೆಂಜಸ್ ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನ ನೆಗೆಟಿವ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಸರಿ ಮಾಡ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ಕಂಪನಿ ಉತ್ತಮ ಲಾಭವನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಂದಿನ ದಿನಗಳಲ್ಲೂ ಕಾಂಪಿಟೇಟಿವ್ ಆಗಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮೊದಲನೇದೇನಪ್ಪಾ ಅಂತ ಅಂದ್ರೆ, ಮಾರ್ಕೆಟ್ ಶೇರ್ ಅನ್ನೋದು LIC ಏನು ಹೊಂದಿತ್ತು ಅದನ್ನ ನಿಧಾನಕ್ಕೆ ಗ್ರಾಜುವಲಿ ಕಳ್ಕೊಳ್ತಾ ಬರ್ತಾ ಇದೆ. ಅಂದ್ರೆ ಇದು ಮೊನೋಪೊಲಿ ಆಗಿತ್ತು, ಈಗ ಮೊನೋಪೊಲಿಯಿಂದ ಶೇರ್ ಅನ್ನ, ಕಾಂಪಿಟೇಟಿವ್ ಶೇರ್ ಏನಿತ್ತು ಅದನ್ನ ಕಳ್ಕೊಳ್ತಾ ಹೋಗ್ತಾ ಇದೆ ಕಾಂಪಿಟೇಟರ್ಸಿಗೆ.
ಈ ವಿಚಾರದಲ್ಲಿ ಕಂಪನಿ ಬಹಳ ಬೇಗ ಎಚ್ಚರಗೊಳ್ಳಬೇಕಾಗುತ್ತೆ, ಜಾಗರೂಕಗೊಳ್ಳಬೇಕಾಗುತ್ತೆ, ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು LIC ಇಂದ ಈಗ ಭಾರತದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಾರಣಕ್ಕಾಗಿ ಯಂಗಿಸ್ತಾನ್ ಅಂತ ನಾವೇನು ಕರಿತೀವಿ, ಸೊ ಯಂಗ್ ಪಾಪ್ಯುಲೇಷನ್ ಆನ್ ದ ಗೋ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಫೀಚರ್ಸನ್ನು, ಬೇರೆ ಬೇರೆ ಥರದ ಸ್ಕೀಮ್ಗಳನ್ನು, ಬಹಳ ಈಸಿ ಟು ಆಪರೇಟ್ ಅನಿಸುವಂಥವನ್ನ, ಅಥವಾ ಪಿಕ್ ಆ್ಯಂಡ್ ಚೂಸ್ ಮಾಡಿ ಯಾವುದು ಬೆಸ್ಟ್ ಅಂತ ಅನಲೈಸ್ ಮಾಡುವಂಥ ಕೆಪಾಸಿಟಿ ಹೆಚ್ಚಿಗೆ ಇರೋ ಕಾರಣಕ್ಕಾಗಿ ಈ ಯಂಗಿಸ್ತಾನ್ಗೆ ಕೇಟರ್ ಮಾಡೋದಕ್ಕೆ LIC ಎಷ್ಟರ ಮಟ್ಟಿಗೆ ತಯಾರಿ ಇದೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ಚಾಲೆಂಜ್ ನಾನು ಆಗಲೇ ಹೇಳಿದೆ, ಸೇಲ್ಸ್ ಆರ್ಮಿ ಸಿಕ್ಕಾಪಟ್ಟೆ ದೊಡ್ಡದು, ಏಜೆಂಟ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, 13 ಲಕ್ಷ LIC ಏಜೆಂಟ್ಗಳಿದ್ದಾರೆ ಅಂತ. ಇದರಲ್ಲಿ ಚಾಲೆಂಜ್ ಏನಪ್ಪಾ ಅಂತಂದ್ರೆ 96% ಹೊಸ ಬಿಸ್ನೆಸ್ಸು LICಗೆ ಏಜೆಂಟ್ಗಳಿಂದಾನೇ ಬರೋದು. ಸೊ ಒಂದು ವೇಳೆ ನೀವು ಏಜೆಂಟ್ಗಳಿಗೆ ಸಿಕ್ಕಾಪಟ್ಟೆ ಒಳ್ಳೆ ಕಮಿಷನ್ಸ್ ಅನ್ನು ಕೊಟ್ಟು, ಇನ್ಸೆಂಟಿವ್ಸ್ ಅನ್ನು ಕೊಟ್ಟು ಅವರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಕಾಂಪಿಟೇಟರ್ಸು ಅವರುಗಳನ್ನ ಗ್ರ್ಯಾಬ್ ಮಾಡುವ ಚಾನ್ಸಸ್ ಇರುತ್ತೆ. ತೀರಾ ಕಾಂಪಿಟೇಟಿವ್ ರೇಟಲ್ಲಿ ಅವರೇನಾದರೂ ಫೀಚರ್ಸ್ ಅನ್ನು ಕೊಟ್ಟಿದ್ದೆ ಆದರೆ, ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದೆ ಆದರೆ, ಈ ಸೇಲ್ಸ್ ಆರ್ಮಿಯಲ್ಲಿ ಹೆಚ್ಚೆಚ್ಚು ಮೈಗ್ರೇಷನ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇನ್ನೊಂದು ಚಾಲೆಂಜು. ಜೊತೆಗೆ ಹತ್ತಿರದಲ್ಲೇನೆ US ಫೆಡರಲ್ ಇಂಟ್ರೆಸ್ಟ್ ರೇಟು ಹೈಕ್ ಆಗುವಂಥ ಚಾನ್ಸಸ್ ಇರೋ ಕಾರಣಕ್ಕಾಗಿ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ, ಅಂದರೆ ಭಾರತದ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಹಣ ಇದೆಯಲ್ಲ, ಆ ಹಣವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಫೆಡರಲ್ ಇಂಟ್ರೆಸ್ಟ್ ರೇಟ್ ಹೈಕ್ ಅನ್ನೋದಿದೆಯಲ್ಲ, ಈಗ ಕಂಪನಿ ವ್ಯಾಲ್ಯೂಯೇಷನ್ನು, LIC ಎಂಥ ದೊಡ್ಡ ಆಪರ್ಚುನಿಟಿ, ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಯೂ ಒಂದು ವೇಳೆ ಇನ್ಯಾವುದೋ ಲುಕ್ರೇಟಿವ್ ಆಪ್ಷನ್ ಅಥವಾ ಅಟ್ರಾಕ್ಟಿವ್ ಆಪ್ಷನ್ ಅನ್ನೋದು ಸಿಕ್ಕಾಗ ಇನ್ವೆಸ್ಟ್ಮೆಂಟು ಆ ಕಡೆಗೆ ಡೈವರ್ಟ್ ಆಗುವ ಚಾನ್ಸಸ್ ಇದ್ದು, ಈ LIC IPOನ ಮೇಲೆ ಅದರ ಪರಿಣಾಮವನ್ನು ಬಹಳ ಢಾಳಾಗಿ ಕಾಣೋದಕ್ಕೆ ಸಿಗುತ್ತೆ ಅನ್ನೋ ಅಂಶ ಇದೆ. ಸೊ ಅದರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡುವ ಮುನ್ನ. ಕಮಿಂಗ್ ಬ್ಯಾಕ್ ಟು LIC ಏಜೆಂಟ್ಗಳ ಪರ್ಫಾರ್ಮೆನ್ಸ್ ಅಂತ ನಾವು ಗಮನಿಸಿದ್ರು ಅಲ್ಲೂ ಸಹ ನಮಗೆ ಬಹಳ ಎವಿಡೆಂಟ್ ಆಗಿ ಕೆಲ ವಿಚಾರಗಳು ಗೊತ್ತಾಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಆವರೇಜ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. 2020ರಲ್ಲಿ 18 ಪಾಲಿಸಿಗಳನ್ನು ಪ್ರತಿಯೊಬ್ಬ ಏಜೆಂಟ್ ಸೇಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು, ಅದು 15ಕ್ಕೆ ಬಂದುಬಿಟ್ಟಿದೆ ರೀಸೆಂಟ್ಲಿ ಅನ್ನೋ ಒಂದು ಅಂಶನೂ ಇದೆ. ಸೊ ಆವರೇಜ್ ಪ್ರೊಡಕ್ಟಿವಿಟಿ ವಿಚಾರದಲ್ಲೂ ಚಾಲೆಂಜಸ್ ಅನ್ನ LIC ಏಜೆಂಟ್ಗಳು ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಅವರು ಕೊಡ್ತಿರುವಂತಹ ಪ್ರಾಡಕ್ಟು ಕನ್ಸ್ಯೂಮರ್ ಫ್ರೆಂಡ್ಲಿ ಆಗಿ ಉಳಿದುಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಬಹಳ ಕ್ವಿಕ್ ಆಗಿ ಅವರು ಆನ್ಸರ್ಸ್ ಅನ್ನ ಹುಡುಕಬೇಕಾಗುತ್ತೆ. ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಮುಂದುವರಿತಾ ಇದೆ, ಆದರೆ ಬೇರೆ ಬೇರೆ ಹೊಸ ಹೊಸ ಪ್ರೈವೇಟ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಅಡಾಪ್ಟ್ ಆಗ್ತಿರುವಂತಹ ಪೇಸ್ ಅನ್ನ ಗಮನಿಸಿದ್ರೆ LIC ಇಷ್ಟು ದೊಡ್ಡ ಕಂಪನಿಯಾಗಿ ಆ ಥರದ ಒಂದು ಶಿಫ್ಟ್ ಓವರ್ ಆಗೋದಕ್ಕೆ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಾ, ಆ ಚೇಂಜ್ ಓವರ್ನ ಹಂತದಲ್ಲಿ ಬಹಳ ಚಾಲೆಂಜಸ್ ಅನ್ನ, ಅದರ ಎಫೆಕ್ಟ್ ಅನ್ನ ಇನ್ವೆಸ್ಟರ್ಸು ಬೇರ್ ಮಾಡಬೇಕಾಗುತ್ತಾ ಅನ್ನೋ ಒಂದು ಕನ್ಸರ್ನ್ ಸಹ LIC IPOನಲ್ಲಿ ಬಹಳ ಎವಿಡೆಂಟ್ ಆಗಿ ಕಂಡು ಬರ್ತಾ ಇದೆ. ಸೊ ಕ್ವಿಕ್ ಆಗಿ ಇನ್ನೊಂದು ರೀಕ್ಯಾಪ್ ಅನ್ನ ಕೊಟ್ಬಿಡ್ತೀನಿ. LIC 66%ಗೂ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನ ಹೊಂದಿದ್ದಂತಹ ಇನ್ಶೂರೆನ್ಸ್ ಪ್ಲೇಯರು ಗ್ರಾಜುವಲಿ ಅದರ ಶೇರ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಜೊತೆಗೆ ಸೇವಿಂಗ್ಸ್ ಇನ್ಶೂರೆನ್ಸು, ಎಂಡೋಮೆಂಟ್ ಪಾಲಿಸಿಗಳಂತೆ, ಆನ್ಯುಯಿಟಿ, ಪೆನ್ಷನ್ ಪ್ರಾಡಕ್ಟ್ಸ್, ಈ ಥರದ್ದೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾ ಬಂದಿದೆ. ಅದು ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಫಿಜಿ, ಮಾರಿಷಿಯಸ್, ಬಾಂಗ್ಲಾದೇಶ್, ನೇಪಾಳ್, ಸಿಂಗಾಪುರ್, ಶ್ರೀಲಂಕಾ, UAE, ಬೆಹ್ರೈನ್, ಕತಾರ್, ಕುವೈತ್, ಯುನೈಟೆಡ್ ಕಿಂಗ್ಡಮ್, ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಒಟ್ಟು 1554 ಸ್ಯಾಟಲೈಟ್ ಆಫೀಸ್ಗಳನ್ನು ಹೊಂದಿದೆ, 113 ಡಿವಿಷನಲ್ ಆಫೀಸಸ್ಸು, 2048 ಬ್ರಾಂಚಸ್ಗಳನ್ನು LIC ಹೊಂದಿದ್ದು ಅದು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. 13.5 ಲಕ್ಷಕ್ಕೂ ಹೆಚ್ಚು ಏಜೆಂಟ್ಗಳಿದ್ದಾರೆ. ಇದು ಸಿಕ್ಕಾಪಟ್ಟೆ ಟ್ರಸ್ಟ್ ವರ್ದಿ ಕಂಪನಿ ಅಂತ ಅನಿಸಿಕೊಂಡಿದೆ. ಗವರ್ಮೆಂಟ್ ಅಂಡರ್ಟೇಕಿಂಗು, ಅದರ ಜೊತೆಗೆ ಇನ್ಶೂರೆನ್ಸ್ ಅಂತಂದ್ರೇನೆ ಸಿನೋನಿಮ್ ಆಗಿ LIC ಗುರುತಿಸಿಕೊಂಡಿತ್ತು, ಮೊನೋಪೊಲಿ ಆಗಿತ್ತು. ಆದರೆ ಈಗ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಮುಂದೆ ಸಾಗ್ತಿರುವ ಕಂಪನಿ. ಸೊ ಈಗ ನಾವು ಫಿನಾನ್ಷಿಯಲ್ಸ್ ನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಪ್ರಾಫಿಟ್ ಅನ್ನ ಮಾಡ್ತಾ ಇದೆ ಈ ಕಂಪನಿ, ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಬೇಕಾಗುತ್ತೆ. 31 ಮಾರ್ಚ್ 2019 ಅಂದಾಜಿಗೆ ನಾವು ಲೆಕ್ಕಕ್ಕೆ ತೆಗೆದುಕೊಂಡಾಗ 2627 ಕೋಟಿ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಮಿಲಿಯನ್ಸ್ ಅಲ್ಲಿದೆ, 2627 ಕೋಟಿಯಷ್ಟು ಲಾಭ ಆಗ್ತಿತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. 2020 ಮಾರ್ಚಿಗೆ 2710 ಕೋಟಿ, 2021 ಮಾರ್ಚಿಗೆ 2974 ಕೋಟಿ. ಆದರೆ ಡಿಸೆಂಬರ್ 2021ರಲ್ಲಿ ನಾವು ನೋಡಿಕೊಂಡಾಗ 1715 ಕೋಟಿ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಮಿಲಿಯನ್ಸ್ ಅಲ್ಲಿದೆ. ಇಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ಈ ಕಂಪನಿ ಈಗ ರಿಜಿಸ್ಟರ್ ಮಾಡ್ತಾ ಇದೆ. ಟೋಟಲ್ ಅಸೆಟ್ಸ್ ನಲ್ಲೂ ನೀವು ಇನ್ಕ್ರೀಸ್ ಅನ್ನ ಗಮನಿಸ್ತಿದ್ದೀರಿ. ಕಂಪನಿ ವ್ಯಾಲ್ಯೂಯೇಷನ್ ವಿಚಾರದಲ್ಲೂ ಸಹ ಇದ್ದಕ್ಕಿದ್ದಂತೆ ಒಂದು ಸಡನ್ ಸ್ಪೈಕು ಇತ್ತೀಚಿನ ಕ್ವಾರ್ಟರ್ಗಳಲ್ಲಿ ಆಗಿರುವಂತೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಕಂಪನಿ ಈಗ ನಮೂದು ಮಾಡಿದೆ.
ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಕಂಪನಿಯ ಬಳಿ ಉಳಿದುಕೊಳ್ಳುವಂತಹ ಏನು ಅಮೌಂಟ್ ಇರ್ತಾ ಇತ್ತು ಅದರಲ್ಲಿ ಬಹುಪಾಲನ್ನ ಇನ್ಶೂರೆನ್ಸ್ ಹೋಲ್ಡರ್ಸ್ಗೆ, ಪಾಲಿಸಿ ಹೋಲ್ಡರ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಮ್ಯಾನೇಜ್ ಮಾಡುವ ಅಥವಾ ಅದನ್ನ ಜನರಿಗೆ ವರ್ಗಾಯಿಸುವಂತಹ ಪಾಲಿಸಿಯಲ್ಲಿ ಬದಲಾವಣೆಯನ್ನು ತಂದಿದೆ ಪ್ರೈವೇಟ್ ಕಂಪನಿಗಳಂತೆ. ಆ ಕಾರಣಕ್ಕಾಗಿ ವ್ಯಾಲ್ಯೂಯೇಷನ್ ನಲ್ಲಿ ಸಿಕ್ಕಾಪಟ್ಟೆ ಹೈಕ್ ಕಂಡು ಬಂದಿದೆ ಅನ್ನೋದರ ಬಗ್ಗೆನೂ ಮಾಹಿತಿ ಲಭ್ಯ ಆಗಿದೆ. ಸೊ ಅದರ ಬಗ್ಗೆ ನಾವು ಆಲೋಚಿಸಬೇಕಾಗುತ್ತೆ. ಮುಂದುವರೆದು ನಾವು ಈ ಪಾಲಿಸಿಗಳ ಸೇಲ್ಸ್ ವಿಚಾರದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಈ ಅಂಶನೂ ಇದೆ ನೋಡಿ. ಪ್ರತಿ ವರ್ಷ ಈಗ 2019, 20, 21 ಇದರಲ್ಲಿ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್ ಹೀಗೆ ಪ್ರತಿ ಕ್ವಾರ್ಟರ್ ನಲ್ಲಿ ಎಷ್ಟರ ಮಟ್ಟಿಗೆ ನ್ಯೂ ಇಂಡಿವಿಜುವಲ್ ಪಾಲಿಸೀಸ್ ಇಶ್ಯೂ ಆಗ್ತಾ ಇತ್ತು, ನ್ಯೂ ಗ್ರೂಪ್ ಪಾಲಿಸೀಸ್ ಇಶ್ಯೂ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀವು ಸ್ಕ್ರೀನ್ ನ ಮೇಲೆ ನೋಡೋದಕ್ಕೆ ಸಾಧ್ಯ. ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ, ನೀವು ಟೇಬಲ್ ಅನ್ನ ಗಮನಿಸಿದ್ರೆ ಸೂಕ್ಷ್ಮವಾಗಿ ಕಂಪನಿನೇ ಹೇಳ್ತಾ ಇದೆ ಓವರ್ ಆಲ್ ಪಾಲಿಸೀಸ್ ಇಶ್ಯೂಡ್ ಏನಿದೆ 16.76% ಡಿಕ್ರೀಸ್ ಆಗಿದೆ. ಅಂದ್ರೆ 75 ಮಿಲಿಯನ್ ಇತ್ತು 2019ರಲ್ಲಿ, 2020ರಲ್ಲಿ 62.43 ಮಿಲಿಯನ್ಗೆ ಬಂದುಬಿಡ್ತು ಅನ್ನೋದ್ರ ಬಗ್ಗೆ ಕಂಪನಿ ಹೇಳ್ಕೊಂಡಿದೆ. ಅಂಡ್ 2021ರ ಹೊತ್ತಿಗೆ ಇನ್ನೂ 15% ಬಿದ್ದಿದೆ ಪಾಲಿಸಿಗಳು ಇಶ್ಯೂ ಆಗ್ತಿರುವಂತಹ ಸಂಖ್ಯೆ. 52.54 ಮಿಲಿಯನ್ಗೆ ಈಗ ಬಂದಿದೆ. 75 ಮಿಲಿಯನ್ ಇತ್ತು, ಈಗ 52.54 ಮಿಲಿಯನ್ಗೆ ಬಂದುಬಿಟ್ಟಿದೆ. ಡಿಕ್ರೀಸ್ ಆಗ್ತಾ ಇದೆ ಗ್ರಾಜುವಲಿ, ಪದೇ ಪದೇ. ಅಂದ್ರೆ 2019ರಲ್ಲೂ ಡಿಕ್ರೀಸ್ ಆಯಿತು, 2020ರಲ್ಲೂ ಡಿಕ್ರೀಸ್ ಆಯಿತು. ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಡಿಸಿಷನ್ ಅನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ನಾವು ಗಮನಿಸಬೇಕಾಗಿರುವುದು ಕಂಪನಿಯ ಮೇಲೆ ಬಿದ್ದ ಹೊರೆ. ಆರ್ಥಿಕವಾಗಿ ಈ ಡೆತ್ ಕ್ಲೈಮ್ಗಳು, ಇನ್ಶೂರೆನ್ಸ್ ಕ್ಲೈಮ್ಗಳು ಏನು ಕೋವಿಡ್ನ ಸಂದರ್ಭದಲ್ಲಿ ಇದೆಯಲ್ಲ ಅದು ಹೆಚ್ಚಾಯಿತು. ಆ ಕಾರಣಕ್ಕಾಗಿ ಕಂಪನಿ ಹೆಚ್ಚು ಭಾರವನ್ನ ಹೊತ್ಕೊಳ್ಬೇಕಾಗಿ ಬಂತು ಅನ್ನೋದ್ರ ಬಗ್ಗೆ. ಅಂಡ್ ಗ್ರೇಸ್ ಪೀರಿಯಡ್ ಅನ್ನ, ಅಂದ್ರೆ IRDAI ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಏನಿರುತ್ತೆ ಅದಕ್ಕೆ ಕೊಡಬೇಕಾಗಿದ್ದಂತಹ ಡೆಡ್ ಲೈನ್ ಇರ್ತಿತ್ತಲ್ಲ, ಅದರಲ್ಲಿ ಸ್ವಲ್ಪ ಏನು ಅಡ್ವಾಂಟೇಜ್ ಅನ್ನ ಕೊಡಬೇಕು, ಎಕ್ಸ್ಟೆಂಡ್ ಮಾಡಬೇಕು ಗ್ರೇಸ್ ಪೀರಿಯಡ್ ಅನ್ನ ಅನ್ನೋ ರೀತಿಯ ಒಂದು ನಿಯಮವನ್ನು ತಂದ ಕಾರಣಕ್ಕಾಗಿ ಇದು ಪರ್ಸಿಸ್ಟೆನ್ಸಿ ರೇಷಿಯೋ ಮೇಲೆ ಅಥವಾ ಇನ್ವೆಸ್ಟ್ಮೆಂಟ್ ಹೊಳಹರಿವು ಏನಿತ್ತು ಅದರ ಮೇಲೆ ಬಹುದೊಡ್ಡ ಪರಿಣಾಮವನ್ನ LICಗೆ ಬೀರಿದೆ ಅನ್ನೋದ್ರ ಬಗ್ಗೆ ಕಂಪನಿ ಹೇಳ್ಕೊಳ್ತಾ ಇದೆ. ಹೀಗೆ ಅನೇಕ ವಿಚಾರಗಳು ನೀವು LICಯ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಗಮನಿಸಿ ನೀವು ಮುಂದುವರಿಬೇಕಾಗುತ್ತೆ. ಈಗ ನಾವು IPO ಡೀಟೇಲ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಆ ಬಳಿಕ ಒಂದು ಪರ್ಸನಲ್ ಒಪಿನಿಯನ್ ಅಂತ ಗಮನಿಸೋದಾದ್ರೆ ಏನನ್ನ ತಿಳ್ಕೊಳ್ಳಬಹುದು, ಈ IPO ನಾವು ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು, ಮಿನಿಮಮ್ ಒಂದು ಲಾಟಿಗೆ 15 ಷೇರು, ಅಮೌಂಟ್ 14,235 ರೂಪಾಯಿ ಆಗುತ್ತೆ. ಮ್ಯಾಕ್ಸಿಮಮ್ 14 ಲಾಟ್ಗಳನ್ನ ನೀವು ಕೊಂಡುಕೊಳ್ಳಬಹುದು. 210 ಷೇರ್ಗಳು 199,290 ರೂಪಾಯಿ ಆಗುತ್ತೆ. LIC ಓಪನಿಂಗ್ ಡೇಟ್ ಮೇ 4ನೇ ತಾರೀಕು, ಕ್ಲೋಸಿಂಗ್ ಡೇಟು ಮೇ 9ನೇ ತಾರೀಕು. ನಿಮಗೆ ಕ್ರೆಡಿಟ್ ಆಫ್ ಶೇರ್ಸ್ ಟು ದ ಡಿಮ್ಯಾಟ್ ಅಕೌಂಟ್ ಮೇ 16ನೇ ತಾರೀಕು ಆಗುತ್ತೆ. LIC IPO ಲಿಸ್ಟ್ ಆಗೋದು ಮೇ 17ನೇ ತಾರೀಕು. ಇಷ್ಟೆಲ್ಲ ನಾವೇನು ಡಿಸ್ಕಸ್ ಮಾಡಿದ್ವಿ ಅದನ್ನ ಗಮನಿಸಿ ನೀವು ಕೈಗೊಂಡ ಡಿಸಿಷನ್ ಹೇಗೆ ವರ್ಕೌಟ್ ಆಗಿದೆ ಅನ್ನೋದು ಮೇ 17ಕ್ಕೆ ಗೊತ್ತಾಗ್ಬಿಡುತ್ತೆ. ಇನ್ನು ಮಿಕ್ಕಂತೆ LIC ಫೇಸ್ ವ್ಯಾಲ್ಯೂ ಪ್ರತಿ ಶೇರಿಗೆ 10 ರೂಪಾಯಿ, IPO ಪ್ರೈಸ್ ಅಂತ ನೋಡಿಕೊಂಡ್ರೆ 902 ರೂಪಾಯಿಂದ 949 ರೂಪಾಯಿ ಇದೆ ರೆಗ್ಯುಲರ್ ಇನ್ವೆಸ್ಟರ್ಸ್ಗಳಿಗೆ. ಇನ್ನು ಮಿಕ್ಕಂತೆ ಯಾರು ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ ಅಥವಾ ಎಂಪ್ಲಾಯಿಗಳಿದ್ದಾರೆ ಅವರಿಗೆ ವಿಶೇಷ ಡಿಸ್ಕೌಂಟ್ ಅನ್ನ ಕಂಪನಿ ಕೊಟ್ಟಿರೋ ಕಾರಣಕ್ಕಾಗಿ ನಿಮಗೆ 45 ರೂಪಾಯಿ ಇಂದ 60 ರೂಪಾಯಿವರೆಗೆ ಡಿಸ್ಕೌಂಟ್ ಅಲ್ಲಿ ನಿಮಗೆ ಆ ಶೇರ್ಗಳು ಸಿಗೋದಕ್ಕೆ ಅವಕಾಶ ಇದೆ. ಸೊ ಕಂಪನಿಯ ಪ್ರೊಮೋಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಥ್ರೂ ಆಕ್ಟ್ ಮಾಡ್ತಾ ಇದ್ದಾರೆ. ಅವರ ಬಳಿ ಇದ್ದ 100% ಶೇರ್ನಲ್ಲಿ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಲಾಗ್ತಾ ಇದೆ. ಒಂದಷ್ಟು ಶೇರ್ಗಳನ್ನ ನಿಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ, ಬೇರೆ ಬೇರೆ ತರಹದ ಇನ್ವೆಸ್ಟರ್ಸ್ಗಳಿಗೆ ಪಾಲುದಾರರಾಗೋದಕ್ಕೆ LIC ಅವಕಾಶವನ್ನ ಮಾಡಿ ಕೊಡ್ತಾ ಇದೆ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಇದನ್ನ ಹೇಗೆ ನೋಡ್ಬೇಕು, ಈ ಆಪರ್ಚುನಿಟಿಯನ್ನ ನಾವು ಲಾಂಗ್ ಟರ್ಮ್ಗೆ ಈ ಕಂಪನಿಯಲ್ಲಿ ಇನ್ವೆಸ್ಟೆಡ್ ಆಗಿ ಇರೋ ತರದ ಡಿಸಿಷನ್ ಅನ್ನ ಕೈಗೊಳ್ಳಬಹುದು. ಅಪ್ಲೈ ಮಾಡಿದ್ದೀನಿ, ಒಂದು ವೇಳೆ ಅಲಾಟ್ ಆದ್ರೆ ಏನ್ ಮಾಡಬೇಕು ನೋಡಿ. ಎಷ್ಟೋ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ನಿಮಗೆ ಇದು ಒಂದು ಕ್ಯಾಶ್ ಕವ್ನ ರೀತಿಯಲ್ಲಿ ಸರ್ಕಾರ ನೋಡಿದೆಯಾ ಅನ್ನೋ ಪ್ರಶ್ನೆ ಇದೆ. ಬೇಕಾದಾಗ ಸರ್ಕಾರ ಇದರ ಏನು ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಇದು ಕೆಲಸ ಮಾಡುವಂತಹ ರೀತಿ ಇರಬಹುದು, ಪಾಲಿಸಿಗಳನ್ನು ಕೊಡುವಂತಹ ವಿಚಾರ, ಅಪ್ಡೇಟ್ ಆಗುವಂತಹ ವಿಚಾರ, ಇದರಲ್ಲಿ ರಾಡಿಕಲ್ ಚೇಂಜಸ್ ಅನ್ನು ತರಬಹುದು. ಅದು ಪೂರಕಾನೋ ಮಾರಕಾನೋ ಅನ್ನೋದು ಅವರು ಜಾರಿಗೆ ತಂದ ಮೇಲಷ್ಟೇ ಗೊತ್ತಾಗೋದಕ್ಕೆ ಸಾಧ್ಯ. ಸರ್ಕಾರದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಆ ಥರದ ಬದಲಾವಣೆ ಆದರೆ ನೀವು ನಿಮಗೆ ಲಾಭ ಆಗೋ ರೀತಿಯಲ್ಲಿನೇ ಎಲ್ಲವನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಂಡ್ ಪ್ರೈವೇಟ್ ಪ್ಲೇಯರ್ಸ್ಗಳ ಜೊತೆಗೆ ಇರುವಂತಹ ಕಾಂಪಿಟೇಷನ್ ನಲ್ಲಿ ಬಹಳ ಹಿಂದೆ ಉಳ್ಕೊಂಡು ಬಿಡ್ತಿದ್ಯಾ ಅನ್ನೋ ಕನ್ಸರ್ನ್ ಸಹ ಇದೆ. ಸೊ ಹೀಗಾಗಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಈ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಇನ್ಯಾವತ್ತೂ ಅವಕಾಶ ಸಿಗೋಲ್ವೇನೋ ಅನ್ನೋ ತರ ಇಲ್ಲ.
ನೀವು ಬೇಕಾದ್ರೆ LIC ಲಿಸ್ಟ್ ಆದ ನಂತರದಲ್ಲಿ ವೆಯ್ಟ್ ಮಾಡಿ, ನಿಮಗೆ ಆ ಬಳಿಕ ನಿಮ್ಮ ಒಂದು ಟಾರ್ಗೆಟ್ ಪ್ರೈಸ್ ಏನಿದೆ ಆ ಟಾರ್ಗೆಟ್ ಪ್ರೈಸ್ಗೆ ಬಂದಾಗಲೇ ತಗೊಂಡು ಒಂದು ಮೀಡಿಯಂ ಟರ್ಮ್ಗೆ ಇನ್ವೆಸ್ಟೆಡ್ ಆಗಿ ಇರುವ ಡಿಸಿಷನ್ ಅನ್ನ ಕೈಗೊಳ್ಳೋದಕ್ಕೆ ಫಿಟ್ ಅಂತ ಈ IPO ಅನ್ನ ಪರಿಗಣಿಸಬಹುದು. ಅಂಡ್ ಮೋರ್ ಓವರ್ ಕೋವಿಡ್ ಆದ ನಂತರದಲ್ಲಿ ಜನ ಹೆಚ್ಚೆಚ್ಚು ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರಾ, ಅಥವಾ ಎಮರ್ಜೆನ್ಸಿಗೆ ಹಣವನ್ನ ನಾನೆಲ್ಲೋ ಒಂದ್ ಕಡೆ ಲಿಕ್ವಿಡ್ ಆಗಿ ಇಟ್ಕೊಳ್ಬೇಕು ಅಂತ ಗಮನಿಸ್ತಿದ್ದಾರಾ ಅಂತಂದ್ರೆ ಆ ಸೈಕಲಾಜಿಕಲ್ ಶಿಫ್ಟ್ ಓವರ್ ಅನ್ನ ಅಥವಾ ಮನಿ ರಿಲೇಟೆಡ್ ಡಿಸಿಷನ್ ಅಲ್ಲಿ ಆ ಶಿಫ್ಟ್ ಓವರ್ ಅನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿದೆ. ಜನ ನನ್ನ ಕಷ್ಟಕ್ಕೆ ಆಕ್ಸೆಸಿಬಲ್ ಆಗಿದ್ರೆ ಹಣ ಬೆಟರ್ ಅನಿಸುತ್ತೆ ಅನ್ನೋ ಥರದ ಹೆಚ್ಚಿನ ಅಭಿಪ್ರಾಯಗಳನ್ನ ಕೊಡ್ತಾ ಇರೋದಿದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ಭಾರತದ ಅತಿ ದೊಡ್ಡ IPO ನಲ್ಲಿ ನೀವು ಭಾಗಿಯಾಗಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಿ. ದಯವಿಟ್ಟು ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ DRHP, ನೀವು LIC DRHP ಅಂತ ಕೊಟ್ರೆ ನಿಮಗೆ ಸಿಗುತ್ತೆ ಇಂಟರ್ನೆಟ್ ನಲ್ಲಿ. ದಯವಿಟ್ಟು ಅದನ್ನ ಗಮನಿಸಿ, ಅದರಲ್ಲಿ ಎಲ್ಲವೂ ಇದೆ. ಈ ಕಂಪನಿಯಲ್ಲಿ ಯಾವ ರೀತಿಯಾದ ಪಾಲಿಸಿಗಳಿದ್ದಾವೆ, ಏನೇನು ಚಾಲೆಂಜಸ್ಗಳಿದ್ದಾವೆ, ರಿಸ್ಕ್ ಏನಿದೆ, ಎಷ್ಟು ಮಟ್ಟಿಗೆ ಲಾಭ, ಎಷ್ಟು ಸಾಲ ಮಾಡ್ಕೊಂಡಿದೆ ಕಂಪನಿ, ಎಲ್ಲವನ್ನೂ ನೀವಲ್ಲಿ ನೋಡೋದಕ್ಕೆ ಸಾಧ್ಯ. ಸೊ DRHP ಅನ್ನ ಓದಿನೇ ಈ ವಿಡಿಯೋದಲ್ಲಿ ಗಮನಿಸಿದ ಅಂಶಗಳನ್ನು ತಿಳ್ಕೊಂಡೇನೆ ಮುಂದುವರಿತೀರಿ ಅಂತ ನಾನು ಭಾವಿಸ್ತೀನಿ. ಮಾಹಿತಿ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅಂಥವರಿಗೆ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಇಲ್ಲಿವರೆಗೂ ಇಂಡಿಯನ್ ಮನಿಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್.